ಎಸ್.ಎನ್.ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್.ಎನ್.ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. We are following this education along with the co-curricular activities like karate, dance, yoga and skatings and classical dance also. ವೆಲಮ ಒಕ್ಕಲಿಗರ ಸಮುದಾಯವನ್ನು ಸಂಘಟಿಸಿ ಸಮುದಾಯದಲ್ಲಿನ ಬಡವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಹಾಗೂ ವೆಲಮ ಸಂಘ ಸ್ಥಾಪನೆ ಮಾಡುವ ವಿಚಾರವಾಗಿ ಚಿಂತಾಮಣಿ ನಗರದ ಸೊನ್ಸೆಟ್ಟಹಳ್ಳಿ ಶ್ರೀ ವಾಣಿ ಆಂಗ್ಲ ಮಾಧ್ಯಮ ಶಾಲಾವರಣದಲ್ಲಿ ಭಾನುವಾರ ವೆಲಮ ಒಕ್ಕಲಿಗರ ಪೂರ್ವ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪೂರ್ವಭಾವಿ ಸಭೆಯನ್ನು ವೆಲಮ ಒಕ್ಕಲಿಗ ಸಮುದಾಯದ ಹಿರಿಯ ಮುಖಂಡರಾದ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡು ಶ್ರೀನಿವಾಸ ರೆಡ್ಡಿ, ವೆಂಕಟರಮಣಪ್ಪ, ನಗರಸಭಾ ಸದಸ್ಯ ಕೃಷ್ಣಮೂರ್ತಿ, ವೆರೈಟಿ ಚನ್ನಕೃಷ್ಣಪ್ಪ, ರಾಜಣ್ಣ, ವೆಂಕಟರಮಣ, ಅಪ್ಪಲ ಮತ್ತಿತರರು ಉದ್ಘಾಟನೆ ಮಾಡಿ ವೆಲಮ ಒಕ್ಕಲಿಗರ ಸಂಘವನ್ನು ಬಲಿಷ್ಠಗೊಳಿಸಲು ಪ್ರತಿಯೊಬ್ಬರೂ ಮುಂದಾಗಿ ಸಮುದಾಯದಲ್ಲಿನ ಬಡವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಸಂಘಟಿತರಾಗುವುದರ ಮೂಲಕ ಸಂಘವನ್ನು ಬಲಿಷ್ಠಗೊಳಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೆಲಮ ಒಕ್ಕಲಿಗ ಸಮುದಾಯದ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಏನಕ್ಕೆ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ನಮ್ಮ ಜನಾಂಗದಲ್ಲಿ ಆರ್ಥಿಕವಾಗಿರೋರು ಇದ್ದಾರೆ, ತುಂಬ ಹಿಂದುಳಿದವರು ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸಂಘದ ಉದ್ದೇಶ ನಮ್ಮ ಜನಾಂಗಕ್ಕೆ ಸಹಾಯ ಸಿಗಲಿ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೆ ಸ್ವಲ್ಪ ಸಹಾಯ ಸಿಗಲಿ ಅಂತೇಳ್ಬಿಟ್ಟು ನಮ್ಮ ಜನಾಂಗಕ್ಕೋಸ್ಕರ ನಾವೆಲ್ಲ ಕಷ್ಟಪಟ್ಟು ಈ ಜನಾಂಗಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಏನು ಇವತ್ತು ಈ ಸಭೆ ಏನು ಹಮ್ಮಿಕೊಂಡಿದ್ದೀವಿ, ನಮ್ಮ ಕಮ್ಯುನಿಟಿ, ನಮ್ಮ ಎಲ್ಲಮ್ಮ ಒಕ್ಕಲಿಗರು ಸುಮಾರು ಜನ ಇದ್ದಾರೆ. ಇದು ಸುಮಾರು ಒಂದು 3-4 ಸಾವಿರ ಜನ ಇದ್ದೀವಿ. ನಾವು ಈ ತಾಲೂಕಿನಲ್ಲಿ ಸುಮಾರು ಒಂದು 5,000 ಜನನೇ ಇರ್ತೀವಿ. 5,000 ಜನ ಇದ್ದು ಅದರಲ್ಲಿ ತುಂಬ ಆರ್ಥಿಕವಾಗಿ ತುಂಬ ಹಿಂದೆ ಇರ್ತಕ್ಕಂಥ ಜನ ಇದ್ದಾರೆ ನಮ್ಮೂರಲ್ಲಿ. ಅವರಿಗೆ ಯಾವುದೇ ವಿಧವಾದ ಸರ್ಕಾರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಉದಾಹರಣೆಗೆ ಬೇರೆ ಎಲ್ಲನೂ ಗುರ್ಸ್ಕೊಂಡಿದ್ದಾರೆ. ಈಗ ಪರಿಶಿಷ್ಟ ಜಾತಿ ಆಗ್ಬೋದು, ಪರಿಶಿಷ್ಟ ಪಂಗಡ ಆಗ್ಬೋದು, ಬೇರೆ ಇನ್ನು ಎಲ್ರಿಗೂ ಪಾಪ ಅವರು ಎಲ್ಲ ಬಡರೇಖೆ ಕೆಳಗೆ ಇದ್ದವ್ರೆ. ಅವ್ರಿಗೆಲ್ಲ ಇವತ್ತು ಸರ್ಕಾರದಲ್ಲಿ ಗುರ್ಸಿ ಅವ್ರಿಗೂ ಒಂದು ಸವಲತ್ತುಗಳು ಸಿಗ್ತಾ ಇದೆ. ನಾವು ಅವ್ರಿಗೇನೆ ಜಾಸ್ತಿ ಇದೇನಿಲ್ಲ, ಯಾರೋ ಅಲ್ಪರು ಸುಮಾರು ಒಂದು 10% 15% ಇರ್ಬೋದು ಅಷ್ಟೇ ಚಿಂತಾಮಣಿಯಲ್ಲಿ. ಮಿಕ್ಕ ಎಲ್ಲ ಬಡರೇಖೆಗಿನ್ನ ಕೆಳಗೆ ಇರ್ತಕ್ಕಂಥವ್ರಿಗೆ ಅವರಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸಂಘನೆಲ್ಲ ರಚನೆ ಮಾಡಿ ನಾವೆಲ್ಲ ಒಟ್ಟಿಗೆ ಸುಮಾರು ಜನ ಎಲ್ಲ ಸುಮಾರು ಒಂದು 10,000 ಜನನ ಕ್ರೋಢೀಕರಿಸಿ ಒಂದು ಜಾಥಾ ಮಾಡಿ ನಾವು ಇದ್ದೀವಿ, ನಮ್ಮಲ್ಲಿ ತುಂಬ ಬಡವರಿದ್ದಾರೆ, ಇವರಿಗೆಲ್ಲ ಸರ್ಕಾರದ ಸವಲತ್ತುಗಳು ಬೇಕು ಅನ್ನೋದೊಂದು ಅಂತ ಹೇಳಿ ಒಂದು ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಒಂದು ಜಾಥಾ ಮಾಡಿ ಸಭೆ ಮಾಡಿ ಜಾಥಾ ಮಾಡಿ ನಮ್ಮ ಜಾಥಾ ಮುಖಾಂತರ ಸರ್ಕಾರಕ್ಕೆ ಒಂದು ಒತ್ತಡ ತಂದು ನಮ್ಮ ಒಂದು ಸಮುದಾಯಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಲಿ ಅಂತ ಒಂದು ಉದ್ದೇಶದಿಂದಲೇ ಇವತ್ತು ಈ ಸಭೆಯನ್ನು ನಾವು ಮಾಡಿದ್ವಿ.